Excel Techno School, Guruvayanikere, Venuru. Admission open now. ಯಾರ ಮಾತಿಗೂ ಕಿಮ್ಮತ್ತಿಲ್ಲ ಅಂತ ಹೇಳಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನವೆಂಬರ್ ಕ್ರಾಂತಿ ನಡುವೆ ತ್ಯಾಗದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಸೋನಿಯಾ ಗಾಂಧಿ ತ್ಯಾಗದ ಬಗ್ಗೆ ಮತ್ತೊಮ್ಮೆ ಡಿಸಿಎಂ ಉಲ್ಲೇಖ ಮಾಡಿರುವಂಥದ್ದು. ಪ್ರಧಾನಿ ಆಗಬೇಕಿದ್ದವರು ಪಕ್ಷಕ್ಕಾಗಿ ಅಧಿಕಾರವನ್ನು ತ್ಯಾಗ ಮಾಡಿದ್ರು. UPA ರಚನೆ ಆದಾಗ ಎಲ್ಲರೂ ಅವರನ್ನು PM ಆಗೋಕ್ಕೆ ಹೇಳಿದರು. ಆದರೆ ಅವರು ನನಗೆ ಅಧಿಕಾರ ಮುಖ್ಯ ಅಲ್ಲ ಅಂತ ತ್ಯಾಗ ಮಾಡಿದ್ರು. ಇಂದಿರಾ ಗಾಂಧಿ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಈ ಮಾತನ್ನು ಹೇಳಿರುವಂಥದ್ದು. ಬೆಂಗಳೂರಿನ JP ನಗರದ ಸಾರಕ್ಕಿಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಈ ಮಾತನ್ನು ಹೇಳಿದ್ದಾರೆ. ತ್ಯಾಗದ ಬಗ್ಗೆ ಮಾತಾಡಿದ್ದಾರೆ. ಈ ದೇಶದ ಪ್ರಧಾನಮಂತ್ರಿ ಆಗುವಂತಹ ಒಂದು ದೊಡ್ಡ ಅವಕಾಶ ಇದೆ. ಈ ದೇಶದಲ್ಲಿ ಅನೇಕರು ಟೀಕೆ ಮಾಡಿದ್ರು. ಸಾಧ್ಯವಿಲ್ಲ, ನಾವು ತಲೆ ಬೋಧಿಸಿದ್ದೇವೆ ಅಂತ ಹೇಳಿ ಸುಷ್ಮಾ ಮತ್ತು ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅವರು ಕೂಡ ಹೇಳಿದ್ರು. ಆದರೆ ಇವತ್ತು ಅವತ್ತಿನ ಕಾಲದಲ್ಲಿ UPA ರಚನೆ ಆದಾಗ ಎಲ್ಲ ಕಾಂಗ್ರೆಸ್ ಮತ್ತು UPA ಸೇರಿ ಈ ದೇಶಕ್ಕೆ ಆ ತಾಯಿ ಸೋನಿಯಾ ಗಾಂಧಿ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಅಂತ ಹೇಳಿ ಅವರಿಗೆ ತ್ಯಾಗವನ್ನ ಅಧಿಕಾರವನ್ನು ಕೊಟ್ಟದನ್ನ ನಾವೆಲ್ಲ ಗಮನಿಸಿದ್ದೀವಿ. ಆದರೆ ಅವರು ಒಪ್ಪೆ ನನಗೆ ಮುಖ್ಯ ಅಲ್ಲ ಅಧಿಕಾರ, ಒಬ್ಬ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ಅವರು ಪ್ರಧಾನಮಂತ್ರಿ ಸ್ಥಾನವನ್ನು ಕೂಡ ತ್ಯಾಗವನ್ನು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಇದು ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ದರೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ಯಾಕಂದರೆ ಮೊನ್ನೆ CM ಮಾತಾಡುವಾಗ ಹೈಕಮಾಂಡ್ ಅವರು ಹೇಳಿದ್ರೆ ಮಾತ್ರ ಅನ್ನೋ ಒಂದು ಮಾತನ್ನು ಉಲ್ಲೇಖಿಸ್ತಾರೆ CM ಆಗಿ ಮುಂದುವರಿಯೋ ಬಗ್ಗೆ. ಮತ್ತೊಂದು ಕಡೆಗೆ CM ಆಗೋದಕ್ಕೆ DCM DK ಶಿವಕುಮಾರ್ ಅವರ ತೆರೆಮರೆಯ ಕಸರತ್ತು ನಡೀತಾನೆ ಇದೆ. ಇದರ ನಡುವೆ ಇವತ್ತು ನಾನು CM ಏನು ಮಾತಾಡ್ಕೊಂಡಿದ್ದೀವೋ ಅದೇ ಫೈನಲ್ಲು ಅಂತ ಒಂದು ಕಡೆ ಹೇಳ್ತಾರೆ, ಮತ್ತೊಂದು ಕಡೆ ತ್ಯಾಗದ ಬಗ್ಗೆ ಮಾತಾಡ್ತಾರೆ. ಹಾಗಿದ್ರೆ ಈ ನವೆಂಬರ್ ಕ್ರಾಂತಿಯ ಚರ್ಚೆ ಎಲ್ಲಿ ಬಂದಿದೆ? ಅಂದರೆ ಸದ್ಯಕ್ಕೆ ಏನಾದರೂ ಕ್ರಾಂತಿ ನಿಜವಾಗ್ಲೂ ಆಗತ್ತಾ, ಅಥವಾ ಇದು ಬೇರೆ ಕೇವಲ ಪೊಲಿಟಿಕಲ್ ಗಿಮಿಕ್ ಆ ಥರದಲ್ಲಿ ಏನಾದರೂ ನಡೀತಾ ಇರುವಂಥದ್ದಾ ಶಿವಪ್ರಸಾದ್ ಇದು? ಖಂಡಿತವಾಗಿಯೂ ನವೀನ್, ಈಗಾಗಲೇ ನಾಯಕತ್ವ ಬದಲಾವಣೆ ವಿಚಾರ, ನವೆಂಬರ್ ಕ್ರಾಂತಿ ವಿಚಾರ ಕುರಿತಂತೆ ಏನು ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇತ್ತು ಅದರ ಸನಿಯಕ್ಕೆ ಬಂದು ನಿಂತಿದ್ದೇವೆ. ಇವತ್ತು ನವೆಂಬರ್ 1ನೇ ತಾರೀಕು ಈ ವಿಚಾರ ಕುರಿತಂತೆ CM ಮತ್ತೆ DCM ಅವರು ಯಾವುದೇ ವ್ಯಾಖ್ಯಾನವನ್ನ ನೀಡಿದ್ರು ಸಹಿತವಾಗಿ ಇತರ ನಾಯಕರುಗಳು ಏನು HC ಮಹದೇವಪ್ಪ ಸೇರಿದಂತೆ ಇತರ ಸಚಿವರು ತಮ್ಮದೇ ಆದಂತ ಹೇಳಿಕೆಗಳನ್ನ ನೀಡ್ತಾ ಇದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ಅವರು ಇತರ ನಾಯಕರುಗಳು ದಣಿವು ತೆಗೆದುಕೊಳ್ಳೋದು ಬೇಡ, ಯಾವುದೇ ನಾಯಕರ ಹೇಳಿಕೆಗಳನ್ನ ನಾವು ಉಲ್ಲೇಖ ಮಾಡೋದು ಬೇಡ ಎಂಬತಕ್ಕಂಥ ಅಭಿಪ್ರಾಯಕ್ಕೂ ಕೂಡ ಬಂದಿದ್ದಾರೆ. ಈ ಬಗ್ಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ಹೈಕಮಾಂಡ್ ನಾಯಕರು ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಅದಕ್ಕೆ ಬದ್ಧ ಎಂಬತಕ್ಕಂಥ ಸಂದೇಶವನ್ನ DCM ಮತ್ತೆ CM ಸಿದ್ದರಾಮಯ್ಯ ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ. ಇದರ ಜೊತೆಗೆ ರಾಜ್ಯದಲ್ಲಿ ಸಚಿವರಿರ್ಬೋದು, ಇತರ ಕಾರ್ಯಕರ್ತರುಗಳು ಕೂಡ ಸಿದ್ದರಾಮಯ್ಯ ಅವರ ಹೊರತಾಗಿ DK ಶಿವಕುಮಾರ್ ಅವರು CM ಆಗಬೇಕು ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಸಹಿತವಾಗಿ ಇತರ ಯಾವುದೇ ನಾಯಕರುಗಳ ಮಾತಿಗೆ ಹೇಳಿಕೆಗಳಿಗೆ ಮನ್ನಣೆಯನ್ನ ಕೊಡದೇ ಇರತಕ್ಕಂಥ ನಿರ್ಧಾರಕ್ಕೆ DCM DK ಶಿವಕುಮಾರ್ ಅವರು ಬಂದಿದ್ದಾರೆ. ನಾಯಕತ್ವ ಬದಲಾವಣೆ ಅಂತ ಮಹತ್ತರವಾದಂತ ನಿರ್ಧಾರಕ್ಕೆ ಹೈಕಮಾಂಡ್ ನಾಯಕರು ಬಂದಂತ ಸಂದರ್ಭದಲ್ಲೂ ಕೂಡ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರಿಬ್ಬರನ್ನೂ ಕೂಡ ಮಾತುಕತೆಯನ್ನ ಆಡಿಸಿ ಅಂದ್ರೆ ವಿಶ್ವಾಸಕ್ಕೆ ತೆಗೆದುಕೊಂಡು ಅಂತಿಮವಾದಂತ ತೀರ್ಮಾನಕ್ಕೂ ಕೂಡ ಬರಲಿದ್ದಾರೆ. ಈ ವಿಚಾರ ಕುರಿತಂತೆ DK ಶಿವಕುಮಾರ್ ಅವರು ಯಾವುದೇ ಗೊಂದಲಗಳಾಗೋದು ಬೇಡ ಎಂಬತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದು ಸದ್ಯ ಸಾಫ್ಟ್ ಆಗಿದ್ದಾರೆ. ಇತರ ಸಚಿವರುಗಳು ಯಾವುದೇ ಹೇಳಿಕೆಗಳನ್ನ ನೀಡಿದ್ರು, ಇತರ ನಾಯಕರುಗಳ ಹೆಸರನ್ನ ಮುನ್ನೆಲೆಗೆ ತಂದ್ರು ಸಹಿತವಾಗಿ ಹೈಕಮಾಂಡ್ ಮತ್ತೆ ಸಿದ್ದರಾಮಯ್ಯ ಅವರು ಯಾವ ನಿರ್ಧಾರಕ್ಕೆ ಬರ್ತಾರೋ, ಯಾವ ತೀರ್ಮಾನಕ್ಕೆ ಬರ್ತಾರೋ ಅದೇ ಫೈನಲ್ ಎಂಬತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಈಗಾಗಲೇ CM ಆಗಬೇಕು ಎಂಬತಕ್ಕಂಥ ನಿರ್ಧಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕೇವಲ ಶಾಸಕರ ಬೆಂಬಲ ಅಷ್ಟೇ ಮುಖ್ಯವಲ್ಲ ಎಂಬತಕ್ಕಂಥ ಹೇಳಿಕೆಗಳನ್ನು ಕೂಡ ನೀಡಿದ್ರು. ಅದರ ಜೊತೆಗೆ ಹೈಕಮಾಂಡ್ ನಾಯಕರ ತೀರ್ಮಾನಕ್ಕೂ ಕೂಡ ಮನ್ನಣೆಯನ್ನ ನೀಡತಕ್ಕಂಥ ಅಭಿಪ್ರಾಯವನ್ನು ಕೂಡ DCM DK ಶಿವಕುಮಾರ್ ಅವರು ವ್ಯಕ್ತಪಡಿಸಿದ್ರು. ಅದೇ ರೀತಿ CM ಸಿದ್ದರಾಮಯ್ಯ ಅವರು ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನೇ ಪೂರ್ಣಾವಧಿ CM ಆಗಿ ಮುಂದುವರ್ತೀನಿ ಎಂಬತಕ್ಕಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ನಿನ್ನೆ ಇಂದಿರಾ ಗಾಂಧಿ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ DCM DK ಶಿವಕುಮಾರ್ ಅವರು ಅಧಿಕಾರ ತ್ಯಾಗದ ಮಾತನ್ನು ಆಡೋದ್ರ ಮುಖಾಂತರ ಏನು ತಮ್ಮ ಮಹತ್ವಾಕಾಂಕ್ಷೆಯ CM ಸ್ಥಾನದ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ತಳುಕು ಹಾಕೋ ರೀತಿಯಲ್ಲಿ ಅಧಿಕಾರ ತ್ಯಾಗದ ಮಾತನ್ನು ಕೂಡ ಆಡಿದ್ದಾರೆ. ಅಂದ್ರೆ ಸೋನಿಯಾ ಗಾಂಧಿ ಅವರು ಪ್ರಧಾನಿ ಆಗ್ಬೋದಿತ್ತು, ಆ ಮೂಲಕ ತ್ಯಾಗ ಮಾಡಿದ್ರು ಎಂಬತಕ್ಕಂಥ ಹೇಳಿಕೆಯನ್ನ ನೀಡೋದ್ರ ಮುಖಾಂತರ
ಕೆಲವೊಂದಿಷ್ಟು ಸ್ಥಾನ ಪಲ್ಲಟ ಆಗುತ್ತೆ, ಬದಲಾವಣೆ ಆಗುತ್ತೆ ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದಾರೆ. ಹಾಗಾಗಿ ಸದ್ಯಕ್ಕೆ ರಾಜ್ಯದಲ್ಲಿ ಈಗಿರ್ತಕ್ಕಂಥ ಆಡಳಿತ ಮುಂದುವರಿಯೋದರ ಜೊತೆಗೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಯಾವುದೇ ಗೊಂದಲ ಆಗೋದು ಬೇಡ ಎಂಬತಕ್ಕಂಥ ನಿಟ್ಟಿನಲ್ಲಿ DCM DK ಶಿವಕುಮಾರ್ ಎಚ್ಚರಿಕೆಯನ್ನು ವಹಿಸೋದ್ರ ಜೊತೆಗೆ ಹೈಕಮಾಂಡ್ ಏನು ಸಂದೇಶ ಕೊಡುತ್ತೋ, ಅಂದ್ರೆ CM ಸಿದ್ದರಾಮಯ್ಯ ಮತ್ತೆ ನಾನು ಏನ್ ಹೇಳ್ತೀವೋ ಅದೇ ಫೈನಲ್ ಎಂಬತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದು. ಸದ್ಯ ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರನ್ನು ಕೂಡ ಕನ್ವಿನ್ಸ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಒಂದೇ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಮಾತನಾಡಿದ್ರು, ಆತ್ಮೀಯತೆಯನ್ನು ಕೂಡ ತೋರ್ಪಡಿಸಿದ್ರು. ಹಾಗಾಗಿ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಅಂತ ಮಹತ್ವದ ವಿಚಾರದಲ್ಲಿ ಇತರ ನಾಯಕರುಗಳ ಹೇಳಿಕೆಗಳನ್ನ ಪರಿಗಣಿಸದೇ ಇರೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಸ್ಮೂತ್ ಆಗಿ ಅಧಿಕಾರ ಹಸ್ತಾಂತರ ಆಗ್ಲಿ ಅಂತಕ್ಕಂಥ ನಿರ್ಧಾರಕ್ಕೆ DCM DK ಶಿವಕುಮಾರ್ ಅವರು ಬಂದಿರತಕ್ಕಂಥದ್ದು. ಥ್ಯಾಂಕ್ ಯು ಶಿವಪ್ರಸಾದ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.